ಸಂಕ್ರಾಂತಿ ಹಬ್ಬದ ನಾಳಿನ ಹಬ್ಬಕ್ಕೆ ಶುಭಾಶಯಗಳು. 36ನೇ ವರ್ಷದ ಮಕರ ಸಂಕ್ರಾಂತಿ ಹಬ್ಬ ಶ್ರೀರಂಗಪಟ್ಟಣದ ಆದಿರಂಗನಾಥ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾಳೆ ಸಾಯಂಕಾಲ 1,00,000 ದೀಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಾಗುತ್ತೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಕಳೆದ 10 ದಿನಗಳಿಂದ ದೀಪೋತ್ಸವದ ಕಾರ್ಯ ತುಂಬ ನಡೀತಾ ಇದೆ. 2 ಸಾಲುಗಳಲ್ಲಿ ಸುಮಾರು 5 ಸಾಲುಗಳ ಅಟ್ಟಣೆಯನ್ನು ಕಟ್ಟಿಸಿದ್ದೇವೆ ಮತ್ತು ನೆಲದಲ್ಲಿ 5 ರೇಖೆಗಳನ್ನು ಹಾಕಿದ್ದೇವೆ. 10 ಸಾಲುಗಳು ದೀಪಗಳನ್ನು ಜೋಡಿಸ್ತೀವಿ ಮತ್ತು 2 ವೃತ್ತಗಳಲ್ಲಿ, ಒಂದು ರಂಗನಾಥ ಸ್ವಾಮಿ ವೃತ್ತ, ಇನ್ನೊಂದು ಗಂಡುಬೇರಣ್ಣ ವೃತ್ತದಲ್ಲೂ ಸಹ ನಾವು ದೀಪಗಳನ್ನ ಜೋಡಿಸ್ತೀವಿ. ಇದಕ್ಕೆ ಇಡೀ ಶ್ರೀರಂಗಪಟ್ಟಣದ ಎಲ್ಲ ಕಾರ್ಯಕರ್ತರು, ಮಕರ ಸಂಕ್ರಾಂತಿ ಲಕ್ಷ ದೀಪೋತ್ಸವದ ಸಮಿತಿ ಸದಸ್ಯರು ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಅನೇಕ ಭಕ್ತಾದಿಗಳಿಂದ ಸಾರ್ವಜನಿಕ ಎಣ್ಣೆಗಳನ್ನ ತೆಗೆದುಕೊಂಡು ಈ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ 20,000 ಹೊಸ ಹಣತೆಗಳನ್ನು ಸಹಿತ ತಂದಿದ್ದೇವೆ. ಚೈತನ್ಯ ದಳ ಆಗ್ಬೋದು, ನಮ್ಮ ಶಾಲೆಯ ಮಕ್ಕಳಾಗ್ಬೋದು, ಇವರೆಲ್ಲರೂ ಪ್ರತಿಯೊಬ್ಬರು ಸಹ ಸೇರಿ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಇದು ಶ್ರೀರಂಗಪಟ್ಟಣದ ಹೆಮ್ಮೆಯ ಕಾರ್ಯಕ್ರಮ. 36ನೇ ವರ್ಷದ ಲಕ್ಷ ದೀಪೋತ್ಸವ. ಒಳಗಡೆ ರಂಗನಾಥ ಸ್ವಾಮಿಗೆ ನಾಳೆ ಬೆಣ್ಣೆ ಅಲಂಕಾರ ಆಗಿರುತ್ತೆ. ಸಾಯಂಕಾಲ 6:30ಕ್ಕೆ ಸರಿಯಾಗಿ ಗೋಧೂಳಿ ಲಗ್ನದಲ್ಲಿ ವೈಕುಂಠ ದ್ವಾರವನ್ನು ತೆಗೆಯುತ್ತೆ. ಇಂತಹ ಸಂಭ್ರಮದ ಸಮಯದಲ್ಲಿ ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣಿಗೆ ಬದಲಾಯಿಸುವಂತಹ ಸಮಯದಲ್ಲಿ ಭಗವಂತನಿಗೆ 1,00,000 ದೀಪಗಳನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ನಾಳೆ ಜರುಗಲಿದೆ. ದಯಮಾಡಿ ಎಲ್ಲರೂ ಬರಬೇಕು. ಪ್ರಾರ್ಥನೆ. ಲಕ್ಷ್ಮೀ ಶರ್ಮಾ, ಪ್ರಧಾನ ಅರ್ಚಕರು, ಚಾಮುಂಡೇಶ್ವರಿ ದೇವಾಲಯ, ಲಕ್ಷ ದೀಪೋತ್ಸವ ಸಮಿತಿ, ಶ್ರೀರಂಗಪಟ್ಟಣ.